ಶಿಕ್ಷಕರ ದಿನಾಚರಣೆಯ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಸಸಿಯನ್ನು ನೀಡ್ತಾ ಇದ್ದಾಳೆ. ಬಹುಶಃ ಇದು ನಾವು ಮಕ್ಕಳಿಗೆ ಕೊಡ್ತಿರುವಂತಹ ಒಳ್ಳೆಯ ಸಂಸ್ಕಾರದ ಸ್ವರೂಪ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಪರಿಸರದ ಬಗ್ಗೆ ನಾವು ಮಕ್ಕಳಿಗೆ ಒಂಚೂರು ಕಾಳಜಿಯನ್ನು ಅವ್ರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಬೆಳೆಸಿದ್ರೆ ಮುಂದೆ ಅವರು ದೊಡ್ಡವರಾದಂಗೆ ಅದನ್ನು ಬೆಳೆಸ್ಕೊತಾರೆ. ಅದನ್ನು ಅವರ ಪಾಲಕರು ಆ ಮಗುವಿನ ಮೂಲಕ ಸಸಿಯನ್ನು ಶಿಕ್ಷಕರಿಗೆ ಸಸಿಯನ್ನು ನೀಡೋದ್ರ ಮೂಲಕ ಪರಿಸರ ಕಾಳಜಿಯನ್ನು ಮೆರೆದಿದ್ದಾರೆ. ಅಹನ ತಮ್ಮ ಪ್ರೀತಿಯ ಮಿಸ್ಗಳಿಗೆ ಸಸಿಯನ್ನು ನೀಡಿ ಗುರು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಕಾರ್ಯಕ್ರಮದ ನಂತರ ಎಲ್ಲರೂ ಕೂಡ ಲಘು ಭೋಜನವನ್ನು ಮುಗಿಸ್ಕೊಂಡು ತೆರಳಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಒಂದು ಉತ್ತಮ ಕಾರ್ಯಕ್ರಮ. ಅದು ಭಾನುವಾರ ನಾವು ಬಹಳ ಇರುವಂಥ ಏಕೈಕ ಶಕ್ತಿಶಾಲಿ ಅಸ್ತ್ರ ಅಂದರೆ ಶಿಕ್ಷಣ ಅಂತ ಹೇಳಿ JPJ ಅಬ್ದುಲ್ ಕಲಾಂ ಅವರು ತಮ್ಮ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಅಂಥ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ಇವತ್ತು ವಿಶೇಷ ಕೊಡುಗೆಯನ್ನು ನೀಡಿದಂಥ ಶಿಕ್ಷಕರನ್ನು ಗೌರವಿಸಿದಂಥ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಪುಷ್ಪ ನಮನವನ್ನು ಸಲ್ಲಿಸಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ವೇದಿಕೆಯನ್ನು ಗಣ್ಯರು
ಪುಟ್ಟ ಪುಟ್ಟ ಬಾಲಕರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಮಕ್ಕಳು ಇಷ್ಟೊಂದು ಸುಂದರವಾಗಿ ಇಷ್ಟೊಂದು ಧೈರ್ಯದಿಂದ ವೇದಿಕೆಗೆ ಬಂದು ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸ್ಯಾರ. ಅವರಿಗೆ ತಬಲಾ ಸಾಥಿ ಮಲ್ಲೇಶ್ ಹೂಗಾರ್ ಅವರು ಈ ಮಕ್ಕಳಿಗೆ ಮೊದಲನೇ ಹಾಡಿಗೆ ಏನು ತಬಲಾ ನುಡಿಸಿದ್ರು ಆ ಮಕ್ಕಳ ಗುರುಗಳವರು. ಜೊತೆಗೆ ಬಸವರಾಜ್ ಹೂಗಾರ್ ಅವರು ಕೂಡ ಹಾರ್ಮೋನಿಯಂ ಸಹಕಾರವನ್ನು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಿದ ವೇದಿಕೆ ಮೇಲೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ. This is Manoj Priya from Harvard. Today I am very much thankful to all of you that I have got this wonderful opportunity to present here my singing, and everybody who will be helping me, accompanying me on the stage to perform Rag Madhuvanti in front of all of you. A great pranam to all of them, to Basavaraj sir, Malesh Bhaiya and Bhavani. A great pranam to all of them for helping me to make your afternoon or morning very beautiful. So I will be starting this morning with Rag Madhuvanti. So if I commit any mistake while singing, please forgive me. Rag Madhuvanti. Thank you. ಸಂಗೀತವನ್ನು ಆಸ್ವಾದನೆ ಮಾಡ್ತಾ ಇರುವಂತಹ, ಅಭ್ಯಾಸ ಮಾಡ್ತಾ ಇರುವಂತಹ, ಅದನ್ನು ಆನಂದಿಸ್ತಿರುವಂತಹ ಪಾಲಾಶ್ ಪ್ರಿಯಾ ಅಂತವರು ಇಂಥ ಯುವಕರು ಸಂಗೀತ ಕ್ಷೇತ್ರದತ್ತ ಬಲವು ತೋರಿಸ್ತಿರೋದು ಬಹಳಷ್ಟು ಧನಾತ್ಮಕವಾದಂಥ ಬೆಳವಣಿಗೆ ಅಂಥೇಳಿ ಭಾವಿಸ್ತಾ, ಯಾವುದೇ ಆತಂಕ ನಮಗಿಲ್ಲ. ಇನ್ನು ಮೇಲೆ ಇವರೆಲ್ಲ ಭಾಳ ದೊಡ್ಡ ಜವಾಬ್ದಾರಿ ತಗೊಂಡಾರ. ದೇ ಹ್ಯಾವ್ ಶೋಲ್ಡರ್ಡ್ ದಿ ರೆಸ್ಪಾನ್ಸಿಬಿಲಿಟಿ ಟು ಕಂಟಿನ್ಯೂ ದಿಸ್ ಟ್ರೆಡಿಷನ್. So once again I congratulate Priya for wonderful performance today. Thank you. ಅಷ್ಟೇ ಸಂವೇದನಾತ್ಮಕವಾದಂಥ ತಬಲಾ ಸಾಥಿ ನೀಡಿದಂಥ ಮಲೇಶ್ ಹೂಗಾರ್ ಇರ್ಬೋದು, ಬಸವರಾಜ್ ಹೂಗಾರ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಯುವಕರು ನಮ್ಮ ಪರಂಪರೆಯ ಭಾಗವಾದಂತಹ ಶಾಸ್ತ್ರೀಯ ಸಂಗೀತವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದು ನಮಗೆಲ್ಲರಿಗೂ ಕೂಡ ಸಮಾಧಾನ ತರುವಂಥ ಸಂಗತಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ನಾವು ಹೋಗ್ತೀವಿ.
ಗೌರವ ಸನ್ಮಾನ ಕಾರ್ಯಕ್ರಮ. ಸೊ ಮೊದಲನೇದಾಗಿ ಡಾಕ್ಟರ್ ಶಿವರಾಜ್ ಕಡಕವಾಡಿ ಸರ್, ACP ಸೆಂಟ್ರಲ್ PS ಹುಬ್ಬಳ್ಳಿ ಧಾರವಾಡ ನಗರ, ಅವರಿಗೂ ನಾನು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ದರ್ಬಾರ್ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀ ಮಂಜುನಾಥ್ ಹುಗಾರ್ ಅವರು ಕೃಷಿ ಅಧಿಕಾರಿ, ಇವರಿಗೆ ನಾವು ಮಂಡ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ಸದ್ವಿದ್ಯಾ ಪಾಠಶಾಲೆ ಮತ್ತು ಸಂಗೀತ ದರ್ಬಾರ್ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿಯಾಗಿ ಪ್ರಭುಲಿಂಗಯ್ಯ ಶ್ರೀಮಠ್ ಸರ್ ಮುಖ್ಯ ಅತಿಥಿಗಳು. ಸೊ ಸರ್, ಮಂಡ್ಯ ಎಜುಕೇಷನ್ ಟ್ರಸ್ಟ್, ಸದ್ವಿದ್ಯಾ ಪಾಠಶಾಲೆ ಮತ್ತು ಸಂಸ್ಥೆಗಳು ಮತ್ತು ದರ್ಬಾರ್ ಸಂಗೀತ ಸಂಸ್ಥೆಯಿಂದ ಮತ್ತು ಎಲ್ಲ ನಮ್ಮ ಗುರು ವೃಂದದ ಸಂಸ್ಥೆಯಿಂದ ನಾವು ಇವರನ್ನು ತುಂಬ ಹೃದಯದ ಸ್ವಾಗತದಿಂದ ಸ್ವಾಗತಿಸ್ತೇವೆ. ಸರ್, ಪೊಲೀಸ್ ಇನ್ಸ್ಪೆಕ್ಟರ್, ಕರ್ನಾಟಕ ಲೋಕಾಯುಕ್ತ, ಧಾರವಾಡ. ಅದೇ ರೀತಿ ರಾಜು KM, ಇವರು ನಿವೃತ್ತ AWE ನ್ಯಾಷನಲ್ ಹೈವೇ ನರಗುಂದ್. ಇವರನ್ನು ಕೂಡ ನಾವು ಮಂಡ್ಯ ಎಜುಕೇಷನ್ ಟ್ರಸ್ಟ್, ಸದ್ವಿದ್ಯಾ ಪಾಠಶಾಲೆ ಮತ್ತು ಎಲ್ಲ ಸಂಸ್ಥೆಗಳು ಹಾಗೂ ಮತ್ತು ದರ್ಬಾರ್ ಸಂಗೀತ ಕಲಾ ಸಂಸ್ಥೆ ವತಿಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ಬಸವರಾಜ್ ಮಂಡ್ಯದವರು ನಮ್ಮ ಮಂಡ್ಯ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಕೂಡ. ಸೊ ಇವರಿಗೂ ಕೂಡ ನಾವು ಟ್ರಸ್ಟಿನ ಮೂಲಕ ಮತ್ತು ನಮ್ಮ ಸದ್ವಿದ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ದರ್ಬಾರ್ ಸಂಗೀತ ಕಲಾ ಸಂಸ್ಥೆಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಬಸವರಾಜ ಮಂಡ್ಯದವರಿಗೂ ಕೂಡ ಕೊಡ್ತೇವೆ. ಅದೇ ರೀತಿಯಾಗಿ ರಾಘವೇಂದ್ರ ಕುಲಕರ್ಣಿ ಅವರು ನಿವೃತ್ತ ಶಿಕ್ಷಕರು. ಇವರು ನಮ್ಮಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ರಿಟೈರ್ಡ್ ಆದ ನಂತರ ಸೇವೆ ಅನ್ನೋದಕ್ಕಿಂತ ಮುಂಚಾಗಿ ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇವರಿಗೂ ಕೂಡ ನಾವು ಮಂಡ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ದರ್ಬಾರ್ ಸಂಗೀತ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಅದಲ್ಲದೆ ನಮ್ಮ ಹಿರಿಯ ಗುರುವಿಂದ ನನಗೆ ಕಲಿಸಿ ಪಾಠವನ್ನು ನಾನು ಬಳಪ ಹಿಡಿಯುವುದರಿಂದ ಹಿಡಿದು ನನಗೆ ನೌಕರಿ ಸಿಗುವವರೆಗೂ ನನಗೆ ಕಲಿಸಿದಂಥ ಹಿರಿಯ ಗುರುವೃಂದ ಇಲ್ಲಿ ಬಂದು ಕುಂತಿದೆ. ಅವರು ಬಂದಿರುವುದು ನನಗೆ ತುಂಬ ಸಂತೋಷವಾಗಿದೆ. ಸೊ ಮೊದಲನೇದಾಗಿ ಶ್ರೀ SN ಕ್ಯಾಮಲ್ಗೌಡ್ ಸರ್, ಇವರು ನಮಗೆ ಪ್ರೈಮರಿ ಟೀಚರು, ಮತ್ತು ಶೇಖರಯ್ಯ ಹುಗಾರ್ ಸರ್, ಇವರು ಕೂಡ ಪ್ರೈಮರಿಯಲ್ಲಿ ನಮಗೆ ಕಲಿಸಿದ್ದಾರೆ. ಅದೇ ರೀತಿಯಾಗಿ ಬಸಮ್ಮ ಪಾಟೀಲ್ ಸರ್ ಮೇಡಮ್ ಅವರು, ಇವರು ಪ್ರೈಮರಿಯಲ್ಲಿ ನಮಗೆ ಕಲಿಸಿದ್ದಾರೆ. ಇವರಿಗೆ ನಾವು ನಮ್ಮ ಸಂಸ್ಥೆ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ಸದ್ವಿದ್ಯಾ ಪಾಠಶಾಲೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಮತ್ತು ದರ್ಬಾರ್ ಸಂಗೀತ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ತಮಗೆ ಕೊಡ್ತಾ ಇದ್ದೀವಿ. ಅದಾದ ನಂತರ ಹೈಸ್ಕೂಲ್ನಲ್ಲಿ ನಾವು ಕಲ್ತಿದ್ದೇವೆ. ಹೈಸ್ಕೂಲಲ್ಲಿ ಇವತ್ತು ಚಂದ್ರಗಿರಿ ಸ್ಪೋರ್ಟ್ಸ್ ಸ್ಕೂಲಲ್ಲಿ ನಾನು ಕಲ್ತಿದ್ದೇನೆ. ಅಲ್ಲಿ ಆ್ಯಕ್ಚುಲಿ ಇವತ್ತು ಒಂದು ಎಲೆಕ್ಷನ್ ನಡೆದಿದೆ, ಮೆಂಬರ್ಸ್ ಎಲೆಕ್ಷನ್ ನಡೆದಿದೆ. ಸೊ ಅದಕ್ಕೋಸ್ಕರ ಕೆಲ ನಮ್ಮ ಶಿಕ್ಷಕರು ಬಂದಿಲ್ಲ, ಆಗಿಲ್ಲ. ಸೊ ಒಬ್ಬ ಶಿಕ್ಷಕರು ನಮ್ಮ ತಿಳಿದಿದ್ದಾರೆ, ಆಯ್ಕೆ ಪಡ್ತಾರೆ ಸರ್ ಅಂತ ಹೇಳಿ ಸರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ದರ್ಬಾರ್ ಸಂಸ್ಥೆ ವತಿಯಿಂದ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಅದೇ ರೀತಿ ನಾವು PUCಗೆ ಬಂದಾಗ ನಮಗೆ MC ಹಿರೇಮಠ್ ಸರ್, ಗುರುಮಠ್ ಸರ್ ಅವರು ಮತ್ತು ಶ್ರೀಶೈಲ್ ಕುಂದಗೋಳ್ ಸರ್ ಅವರು ಮತ್ತು ನಮಗೆ ದೈಹಿಕ ಶಿಕ್ಷಕರಾಗಿ ಹಿರಿಯ ಪೂಜಾ ಸರ್ ಅವರು ನಮಗೆ ಎಲ್ಲ ತರಬೇತಿಯನ್ನು ನೀಡಿದ್ದಾರೆ. ಈ ಎಲ್ಲ ಶಿಕ್ಷಕರನ್ನು ಕೂಡ ನಮ್ಮ ಸಂಸ್ಥೆಯಿಂದ ಮಂಡ್ಯ ಎಜುಕೇಷನ್ ಟ್ರಸ್ಟಿನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸರ್. ಅದೇ ರೀತಿಯಾಗಿ ನಾವು ಕಾಲೇಜಿಗೆ ಮುಗಿಸಿ ಬಂದಾಗ ನಾವು NTTF ಅನ್ನ ಸೇರಿದ್ವಿ. NTTF ಅನ್ನ ಸೇರಿದಾಗ ಅಲ್ಲಿನೂ ಕೂಡ ನನಗೆ 3-4 ಶಿಕ್ಷಕರು ತುಂಬ ನೆನಪಿನಿಲ್ಲದರೆ ಅವ್ರನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಬ್ಬರು ಟೀಚರ್ ಬಂದಿದ್ದಾರೆ, ಇನ್ನೊಬ್ಬರು ಅಯೋಧ್ಯೆಯಲ್ಲಿದ್ದಾರೆ, ಅವರು ಬರ್ಲಿಕ್ಕೆ ಆಗಿರುತ್ತೆ. ಸೊ ಲೀನಾ ಸಕ್ರಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಮೇಡಮ್ ಅವರಿಗೆ ನಾನು ನಮ್ಮ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ದರ್ಬಾರ್ ಸಂಗೀತ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ NTTF ಮುಗಿಸಿದಾದ ನಂತರ ಅಷ್ಟಕ್ಕೆ ಮುಗಿಲಿಲ್ಲ, ನಾವು ಮತ್ತೆ ಬೇರೆ ಬೇರೆ ಕೋರ್ಸ್ಗಳನ್ನು ಕಲ್ತ್ವಿ. ಆ ಕೋರ್ಸ್ ಕಲ್ತಿದ್ರ ಮ್ಯಾಗ ನಮಗೆ ಇವತ್ತು ನಾವು ಒಂದು ಸ್ಟೇಜಿಗೆ ನಿಂತೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಸ್ಟೇಜಿಗೆ ನಾವು ನಿಲ್ಲಲಿಕ್ಕೆ ಕಾರಣೀಭೂತರಾದಂತಹ ಶ್ರೀ ನರಸಿಂಹ ಬರಗಿ ಸರ್ ಮತ್ತು ನಮ್ಮ ಜನ್ಮೇಜಯ್ ಉಮರ್ಜಿ ಅವರು. ಸೊ ಇವರು ಕೂಡ ನಮ್ಮ ಸಂಸ್ಥೆಗೆ
ನಮ್ಮ ಸಂಸ್ಥೆ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ಹಾಗೂ ಸದ್ವಿದ್ಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ವತಿಯಿಂದ ಮತ್ತು ದರ್ಬಾರ್ ಸಂಗೀತ ಕಲಾ ಸಂಸ್ಥೆಯಿಂದ ನಾನು ಸ್ವಾಗತವನ್ನು ಕೊಡ್ತೇನೆ ಸರ್. ಸೊ ಎಜುಕೇಷನ್ ಮುಗಿದಾದ ನಂತರ ನಾನು ನೌಕರಿ ಸೇರಿದೆ. ನೌಕರಿ ಸೇರಿದ ನಂತರ ನೌಕರಿ ಸೇರಿ ನಾವು ಸುಮ್ಮನೆ ಎಲ್ಲರೂ ಏನೋ ಒಂದು ಕೆಲಸ ಮಾಡಲಿಕ್ಕಾಗಲ್ಲ. ನೌಕರಿಯಲ್ಲೂ ಕೂಡ ನಾವು ಯಾವ ಥರ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಕಲಿಸಿಕೊಟ್ಟಂಥ ಗುರುಗಳು ಒಬ್ಬರಿದ್ದಾರೆ. ಸೊ ಶ್ರೀ ರಿಯಾಜ್ ಬಸ್ರಿ ಸರ್ ಅವರು. ಸೊ ಇವರಿಗೆ ನಮಗೆ ನೌಕರಿ ಏನು ಮಾಡಬೇಕು, ಕೆಲಸ ಏನು ಮಾಡಬೇಕು, ನಿಮ್ಮದೇ ಆದ ಏನಾದರೂ ಸಂಸ್ಥೆಗಳನ್ನು ನೀವು ಕಟ್ಕೋಬೇಕಂದ್ರೆ ಯಾವ ಥರ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇವ್ರಿಗೂ ಕೂಡ ನಾವು ನಮ್ಮ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಗ್ರೂಪ್ ಆಫ್ ಸದ್ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ನಮ್ಮ ದರ್ಬಾರ್ ಸಂಗೀತ ಕಲಾ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ನೆಕ್ಸ್ಟ್ ಕಾಂಟ್ಯಾಕ್ಟ್ ತರಬೇತಿ ಕೇಂದ್ರ. ನಾವು ಒಂದು ಎಜುಕೇಷನನ್ನು ಮುಗಿಸಿ ಒಂದು ನೌಕರಿಯನ್ನು ಮುಗಿಸಿದಾದ ನಂತರ ಸರ್ ಕಲಿಸಿಕೊಟ್ಟು ಎಲ್ಲ ಸರ್ ಗುರುಗಳು ಕಲಿಸಿಕೊಟ್ಟಂಥ ಒಂದು ವಿದ್ಯೆಯನ್ನು ನಾವು ಬುದ್ಧಿಯನ್ನಾಗಿ ಇಟ್ಟುಕೊಂಡು ಆ ಬುದ್ಧಿಯಿಂದ ನಾವು ಕೆಲವೊಂದು ಸಂಸ್ಥೆಗಳು ಅಥವಾ ಕೆಲವೊಂದು ಟ್ರೈನಿಂಗ್ ಸೆಂಟರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಮೊದಲನೇದಾಗಿ ನಾನು 2003ರಲ್ಲಿ ಕಾಂಟ್ಯಾಕ್ಟ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದೆ 2009ರಲ್ಲಿ. ಆ ನಂತರ ಅದಕ್ಕೆ ನಾನು ಗೌರ್ಮೆಂಟದ ಒಂದು ಫ್ರಾಂಚೈಸಿ ತೊಗೊಂಡು 2013ರಲ್ಲಿ ನಾನು ಗೌರ್ಮೆಂಟ್ ಫ್ರಾಂಚೈಸಿ ತೊಗೊಂಡು ಕಿವಣಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಂಬ ಗೌರ್ಮೆಂಟ್ ಫ್ರಾಂಚೈಸಿ ತೊಗೊಂಡು ಇನ್ನೂವರೆಗೂ ಅದು ಚೆನ್ನಾಗಿ ನಡೀತಾ ಇದೆ. ಇಲ್ಲೇ ನಮ್ಮ ಸತ್ತಾಪುರದಲ್ಲಿ ನನ್ನ ಕಂಪ್ಯೂಟರ್ ತರಬೇತಿ ಇದೆ. ಅದಾದ ನಂತರ ನಾವು ಒಂದು ಸ್ಕೂಲನ್ನು ತೆಗೆದಿದ್ವಿ, ಸದ್ವಿದ್ಯಾ ಪಾಠಶಾಲೆ ಅನ್ನೋದನ್ನು 2019ರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಬಟ್ ಕರೋನಾ ಬಂದಿರೋದರಿಂದ 4 ವರ್ಷ ಆ ಸ್ಕೂಲನ್ನು ನಾವು ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ. ಅದಾದ ನಂತರ 2021ರಲ್ಲಿ ನಾವು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿ 5ನೇ ವರ್ಷ ರನ್ನಿಂಗ್ ಇದೆ ಸರ್. ಸೊ 75 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳು ಈಗ ಡ್ಯಾನ್ಸ್ ಮಾಡಿದಾರೆ ನಾವು ನೋಡಿದ್ದೀವಿ. ಸೊ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಮತ್ತು ಮಾಡುತ್ತಿರುವಂತಹ ಎಲ್ಲ ನನ್ನ ಗುರುರನ್ನ ಅಂದರೆ ವಿಜಯಲಕ್ಷ್ಮಿ ಶಿಂದೆ ಅವರಾಗಿರ್ಬೋದು, ಶ್ರೀಮತಿ ಗಂಗಾ ಅಂಗಡಿಯವರು, ಭೂಮಿಕಾ ಮುಳುಗನವರು, ಚೇತನ್ ಹಿರೇ, ಇವರು ಸದ್ಯ ನನ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಸ್ಟಾಫ್ ಕಾಂಟ್ಯಾಕ್ಟ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ನಲ್ಲಿ. ಇವರಿಗೆಲ್ಲರಿಗೂ ನಾನು ಮಂಡ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ಗ್ರೂಪ್ ಆಫ್ ಸದ್ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಹಾಗೂ ನಮ್ಮ ದರ್ಬಾರ್ ಸಂಗೀತ ಕಲಾ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಕಾರಣೀಭೂತರಾದಂಥ ಕೆಲವು ಶಿಕ್ಷಕರು ಇಲ್ಲಿದ್ದಾರೆ. ಚೇತನ್ ಹಿರೇಮಠ್, ಶ್ರೀಮತಿ ಶ್ವೇತಾ ಕುಲಕರ್ಣಿ, ಶ್ರೀಮತಿ ಕಾವ್ಯ ರಜಪೂತ್, ಶ್ರೀಮತಿ ಅಮೂಲ್ಯ ಹಳ್ಯಾಳ್, ಸುನೀಲ್ ಮೆಣಸಿನಕಾಯಿ, ಶ್ರೀ ಬಸವರಾಜ್ ಮೈನಾಡಿ, ಅರ್ಪಿತಾ ಹಡಪತ್, ಅಭಿಷೇಕ್ ಹಡಪತ್ ಹಾಗೂ ಸಿದ್ದಲಿಂಗ ಶೆನಿಗಿ. ಇನ್ನೂ ಕೆಲವೊಂದಿಷ್ಟು ನಮ್ಮ ತರಬೇತುದಾರರು ಹೆಸರು ಕಂಡಿಲ್ಲ. ಸೊ ಅವರೆಲ್ಲರಿಗೂ ಕೂಡ ನಾವು ಮಂಡ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ಗ್ರೂಪ್ ಆಫ್ ಸದ್ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ದರ್ಬಾರ್ ಕಲಾ ಸಂಸ್ಥೆಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾವು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಸದ್ವಿದ್ಯಾ ಪಾಠಶಾಲೆ ಇಲ್ಲಿ ಶ್ರೀಮತಿ ನಾಗವೇಣಿ ಶಿಂಧೆ, ಶ್ರೀಮತಿ ಪ್ರಜ್ವಲಾ ಕುಲಕರ್ಣಿ, ಶ್ರೀಮತಿ ಗಂಗೂಬಾಯಿ ಮಾಸೂರ್ ಮತ್ತು ಈ 3 ಟೀಚರ್ಸ್ ಈಗ ಸದ್ಯ ನನ್ನಲ್ಲಿ ಕರೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಇನ್ಸ್ಟಿಟ್ಯೂಟ್ ವತಿಯಿಂದ ಹಾಗೂ ದರ್ಬಾರ್ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದಲ್ಲದೆ ನಮ್ಮಲ್ಲಿ ಸ್ಕೂಲಿನಲ್ಲಿ ಕೆಲಸ ಮಾಡಿ ಈಗ ಬೇರೆ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಮತಿ ಸುನೀತಾ ಸ್ಟೆಲ ಮತ್ತು ಶ್ರೀಮತಿ ಸೀಮಾ ಕಮಲಾಪುರ್ ಹಾಗೂ ಶ್ರೀ ಜಗದೀಶ್ ಪಾಟೀಲ್, ಇವರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಮಂಡ್ಯ ಎಜುಕೇಷನ್ ಟ್ರಸ್ಟ್ ಮತ್ತು ಗ್ರೂಪ್ ಆಫ್ ಸದ್ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಹಾಗೂ ದರ್ಬಾರ್ ಸಂಸ್ಥೆಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದಲ್ಲದೆ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪುಟ್ಟ ಮಕ್ಕಳು ಮತ್ತು ಪಾಲಕರು ಮತ್ತು ಕೇಂದ್ರ ಬಿಂದುಗಳಾದಂತಹ ಎಲ್ಲ ಗುರುಗಳು ಮತ್ತು ನಾವು ಏನು ಕಲಿತು ಬಂದಿದ್ವಿ ಅಲ್ಲಿ ಬಂದಂತಹ ನನ್ನ ಎಲ್ಲ ಫ್ರೆಂಡ್ಸ್ ಟೀಮ್ ಬಂದಿದೆ. ಇವತ್ತು ಕೆಲವು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮಂಡ್ಯ ಎಜುಕೇಷನ್ ಟ್ರಸ್ಟ್, ಗ್ರೂಪ್ ಆಫ್ ಸದ್ವಿದ್ಯಾ ಇನ್ಸ್ಟಿಟ್ಯೂಟ್ಸ್ ಮತ್ತು ದರ್ಬಾರ್ ಸಂಗೀತ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ.